ನಮಸ್ತೆ. ನಮಸ್ತೆ ಸರ್. ಏನು ಸರ್ ಹೆಸರು? ಇಮ್ರಾನ್ ಖಾನ್. ಏನು ಸರ್ ಹೋಟೆಲ್ ಇದು? ಇದು ಕರ್ನಾಟಕ ದಮ್ ಬಿರಿಯಾನಿ. ಎಷ್ಟು ದಿನ ಆಯಿತು? 4 days ಆಯಿತು ಸರ್. ಏನು ಆಫರ್ ಮಾಡ್ತಿದ್ದಾರೆ ಸರ್? ಎಷ್ಟು ಜನ ಇದ್ದಾರೆ? 2 ಬಿರಿಯಾನಿ ತೊಗೊಂಡೆ, 1 ಬಿರಿಯಾನಿ ಫ್ರೀ. ಫ್ರೀ. ಓಕೆ. ಏನೇನು ಸಿಗುತ್ತೆ? ಚಿಕನ್ ಬಿರಿಯಾನಿ, ಹೈದರಾಬಾದಿ ಬಿರಿಯಾನಿ, ಮಟನ್ ಬಿರಿಯಾನಿ, ಕಾಂಪ್ಲಿಮೆಂಟ್ರಿ ಸ್ವೀಟ್ ಕಬಾಬ್ ಎಲ್ಲ ಸಿಗುತ್ತೆ. ಕಬಾಬ್ ಪಾರ್ಸಲ್. ಸ್ಪೆಷಲ್ ಹೈದರಾಬಾದಿ ಬಿರಿಯಾನಿ. ಶಬೀರ್ ಭಾಯ್ ಹೈದರಾಬಾದಿ ಸ್ಪೆಷಲ್ ಬಿರಿಯಾನಿ. ಪಾರ್ಸಲ್ ಜಲ್ದಿ. 8 PM to 1 AM. ಎಲ್ಲಿ ಬರ್ತೀರಾ ಲೊಕೇಶನ್? तो नेशनल कॉलेज बसनगुड़ी नेशनल कॉलेज है, मेट्रो स्टेशन अपोजिट. ಹೇಗಿದೆ ಬಿರಿಯಾನಿ? ತುಂಬ ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್. ಇವತ್ತು ಫಸ್ಟ್ ಬಂದಿದ್ದಾ? ಹೌದು, ನಾ ಮುಂಚೆ ಬಂದಿದ್ದೆ, ನಾನು ನೋಡ್ಬಿಟ್ಟು ಇವ್ರಿಗೆ ಹೇಳಿದೆ ತುಂಬ ಚೆನ್ನಾಗಿದೆ ಅಂತ. ಇವರು ಹುಡುಕೊಂಬಂದಿದ್ದಾರೆ. ನೀವು ತಿಂದಿದ್ರಾ? ಹಾಂ ತಿಂದಿದ್ದೀನಿ. ಹೇಗಿದೆ ಟೇಸ್ಟ್? ತುಂಬ ಚೆನ್ನಾಗಿದೆ ಸರ್. ಪ್ರತಿಯೊಬ್ಬರು ಬನ್ನಿ, ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇವ್ರನ್ನ ಬೆಳೆಸಿ ಅಂತ ಕೇಳ್ಕೊತೀವಿ. ಈಗ ಆಫರ್ ರೇಟ್ಗೆ 2 ತಗೊಂಡು 1 ತಗೊಂಡು ಕೊಡ್ತೀರಾ ಹತ್ರ? ಹಾಂ ಕೊಡ್ತಾವೆ ಸರ್. ಕೊಡ್ತಾಯಿದ್ದಾರೆ ಸರ್. ಒಂದು ಫ್ರೀನಾ? ಹೌದು ಸರ್. 2 ತಗೊಂಡ್ರೆ 1 ಫ್ರೀ. ಕಬಾಬ್ ತಗೊಂಡಿದ್ದಾರೆ. ನೀವು ಕಬಾಬ್ ತಗೊಂಡಿರಾ? ಹೌದು. ಟೇಸ್ಟ್ ಎಲ್ಲ ಹೇಗಿದೆ? ತುಂಬ ಚೆನ್ನಾಗಿದೆ ಸರ್. ಈಗ 150ಗೆ ವರ್ತ ಕೊಡ್ಬೋದಾ? ಕೊಡ್ಬೋದು ಸರ್. ಶಾದಿಗೆ ಬಿರಿಯಾನಿ ಅಂತ ಹೇಳ್ತಾರೆ, ಆ ರೀತಿ ಇದೆಯಾ ಟೇಸ್ಟ್? ಹೌದು, ಹೌದು ಚೆನ್ನಾಗಿದೆ ಸರ್. ನಾರ್ಮಲ್ ಬಿರಿಯಾನಿಗೂ ಈ ಬಿರಿಯಾನಿ ಏನು ಡಿಫ್ರೆನ್ಸ್? ಅದೇ ಶಾದಿ ಕಾ ಬಿರಿಯಾನಿ ಥರ ಇದೆ. ಬಿರಿಯಾನಿ ತಿಂತಿದ್ರೆ ಹೇಗನ್ತದೆ ಅಂದರೆ ಚೆನ್ನಾಗಿದೆ? ಸೂಪರ್, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಟ್ರೈ ಮಾಡಿ. ಇವತ್ತು ಫಸ್ಟ್ ಟೈಮ್ ಮುಂಚೆ ಬಂದಿದ್ದು? ಇಲ್ಲ, ಫಸ್ಟ್ ಟೈಮ್ ಬಂದಿದ್ದು, ಚೆನ್ನಾಗಿದೆ. ಎಲ್ಲರೂ ಬಂದು ಟ್ರೈ ಮಾಡಿ. ನಾವು ಟ್ರೈ ಮಾಡೋಣ ಅಂತಲೇ ಬಂದಿದ್ದು, ಚೆನ್ನಾಗಿದೆ ಅದು. ಆಫರ್ ರೇಟ್ ಇದೆ 2 ಬಿರಿಯಾನಿ ತಗೊಂಡ್ರೆ 1 ಬಿರಿಯಾನಿ. ಹಾಂ ಹೌದು, ಆಫರ್ ಇದೆ. ನಿಜ ಇವಾಗ ಅದರಲ್ಲೇ ತೊಗೊಂಡಿರೋದು. ಅದೆಲ್ಲ ತಗೊಂಡಿರೋದು. ಹೌದು. ಇಬ್ರು ತಗೊಂಡು 3 ತಿನ್ನೋದಾ? ಹಾಂ ಟೇಸ್ಟ್ ಚೆನ್ನಾಗಿದೆ. ಟೇಸ್ಟ್ ಎಲ್ಲ ಸಕಲಾಗಿದೆ. ಅಂದರೆ ಶಾದಿಗೆ ಬಿರಿಯಾನಿ ಅದೇ ಥರ ಇದೆ ಶಾದಿಗೆ? ಶಾದಿಕಿ ಬಿರಿಯಾನಿ ಸ್ಟೈಲ್ ಇದೆ. ನೀವು ಶಾದಿಗೆ ಬಿರಿಯಾನಿ ಮುಂಚೆ ತಿಂದಿದ್ರಾ? ಹಾಂ ತಿಂದಿದ್ದೀವಿ. ಅದೇ ಟೇಸ್ಟ್ ಇದೆ. ಹೌದು. ಸಿಮಿಲರ್ ಆಗಿದೆ. ಈಗ ಪೀಸ್ಗಳಾಗಲಿ ಹೇಗೆ ಬಿದ್ದಿರೋದು ಎಲ್ಲ ಪರ್ಫೆಕ್ಟ್ ಆಗಿ. ರೈಸು ನೋಡಿ ನೀವೇ ಪೀಸು ಏನು ಚೆನ್ನಾಗೈತೆ. ಕ್ವಾಂಟಿಟಿ ಎಲ್ಲ ಹೋಟೆಲ್ ಕೊಡ್ತಾರಾ? ಚೆನ್ನಾಗಿದೆ, ಕ್ವಾಂಟಿಟಿನೂ ಜಾಸ್ತಿ ಇದೆ. ಬೇರೆ ಎಕ್ಸ್ಪೋರ್ಟ್ ಮಾಡ್ಬೋದಾ ಪ್ಲೇಸ್ನ? ಪ್ಲೇಸ್ನ ಬೇರೆ ಎಕ್ಸ್ಪೋರ್ಟ್ ಮಾಡ್ಬೋದಾ? ಮಾಡ್ಬೋದು. ವರ್ಷ ರೇಟಿಂಗ್ ಕೊಡೋದಾದ್ರೆ 10ಗೆ ಎಷ್ಟು ಕೊಡ್ತೀರಾ? ರೇಟಿಂಗ್ ಕೊಡೋದಾದ್ರೆ 10ಗೆ ಎಷ್ಟು ಕೊಡ್ತೀರಾ? ಹೌದಾ? 10 out of 10. 10 out of 10. ನಾನು ಎಷ್ಟು ಕೊಡ್ತೀನಿ ಕೇಳಿ. ಕೇಳಿ. ನೀವು ಎಷ್ಟು ಕೊಡ್ತೀರಾ? 9.5. 9.5. 5 ಕಮ್ಮಿ. 5 ಕಮ್ಮಿ. 0.5 ಯಾಕೆ ಕಮ್ಮಿನಾ? ನಮ್ಗೆ ಟೊಮ್ಯಾಟೊ ಅಂದರೆ ಜಾಸ್ತಿ ಇಷ್ಟ ಇಲ್ಲ, ಅದಕ್ಕೆ ಇದ್ರಲ್ಲಿ ಟೊಮ್ಯಾಟೊ ಇದೆ. ಟೊಮೊಟೊ ಇದೆಯಾ? ಓಕೆ. ಥ್ಯಾಂಕ್ ಯು. ಇದೇ ಬಿರಿಯಾನಿ ಒಂದು ಬಿರಿಯಾನಿ ಫ್ರೀ. ಬನ್ನಿ, ಎಲ್ಲ ಟೇಸ್ಟ್ ಚೆನ್ನಾಗಿದೆ, ನೋಡಿರಿ, ಟೇಸ್ಟ್ ಮಾಡಿರಿ, ಗೊತ್ತಾಗುತ್ತೆ. ನಿನ್ನೆ ಮೊನ್ನೆ ಬಂದಿದ್ರಾ? ಇವತ್ತೇ ಬಂದಿದ್ರಾ? ನಿನ್ನೆ ಬಂದಿದೆ, ಟೇಸ್ಟ್ ಚೆನ್ನಾಗಿದೆ. ತಿರ್ಗಾ ಬಂದೆ, ಕರ್ಕೊಂಡು ಬಂದೆ ಫ್ರೆಂಡ್ಸ್ಗೆ. ಹ್ಞೂ, ಟೇಸ್ಟ್ ಚೆನ್ನಾಗಿದೆ. ಚೆನ್ನಾಗಿದೆ, ಫ್ರೆಂಡ್ಸ್ಗೆ ಕರ್ಕೊಂಡು ಬಂದೆ. ಹಾಂ, 2 ಬಿರಿಯಾನಿ ತಗೊಂಡ್ರೆ 1 ಬಿರಿಯಾನಿ ಫ್ರೀನಾ? ಹಾಂ, 1 ಬಿರಿಯಾನಿ ಫ್ರೀ. ಓಕೆ. ಕ್ವಾಂಟಿಟಿ ಎಲ್ಲ ಹೇಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಹಾಂ, ಚೆನ್ನಾಗಿದೆ ಅಲ್ಲ. ಟೇಸ್ಟ್ ಎಲ್ಲ ಟೇಸ್ಟ್ ಚೆನ್ನಾಗಿದೆ ಅಲ್ಲ. ಟೇಸ್ಟ್ ಚೆನ್ನಾಗಿದೆಯಾ? ಈಗ ಬೇರೆ ಕಡೆ ಬಿರಿಯಾನಿ ಎಲ್ಲ ತಿಂದಿರ್ತೀರಾ, ಇಲ್ಲಿ ತಿನ್ನೋದಕ್ಕೆ ಏನು ಡಿಫ್ರೆನ್ಸ್ ಏನಿದೆ? ಸ್ವಲ್ಪ ಶಾದಿಗೆ ಬಿರಿಯಾನಿ ಇದು, ಅದಕ್ಕೋಸ್ಕರ ಚೆನ್ನಾಗಿದೆ. ಹಾಂ, ರೆಕಮೆಂಡ್ ಮಾಡ್ಬೋದು ಬೇರೆಯವರಿಗೆ? ಹ್ಞೂ ಮಾಡ್ಬೋದು. ಬನ್ನಿ, ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ಪ್ರೈಸ್ ಬರುತ್ತಾ? ಹಾಂ, 150. 150 ಬರುತ್ತಾ? ಉಂಟು. ಕೊಡ್ಬೋದಾ? ಹ್ಞೂ ಮಾಡಿ. ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಶಾದಿಕಿ ಬಿರಿಯಾನಿ ತಿನ್ನಕ್ಕೆ ಬಂದಿದ್ದೀವಿ. ಎಪ್ಪರ್ ಊಟ ಅಂತ ಹೇಳ್ಬಿಟ್ಟು ಕರ್ನಾಟಕ ದಮ್ ಬಿರಿಯಾನಿ. ಇದಿರೋದು ಬಂದ್ಬಿಟ್ಟು ಎಲ್ಲಪ್ಪ ಅಂದರೆ ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇರುವಂಥದ್ದು. ರೀಸೆಂಟಾಗಿ ಇದನ್ನ ಓಪನ್ ಮಾಡಿದ್ದಾರೆ. ಎಷ್ಟು ಜನ ಇದ್ದಾರೆ ಅಂತ ನೀವು ಕೂಡ ನೋಡಿ. ಶಾದಿಕಿ ಬಿರಿಯಾನಿನ ತಿನ್ನೋಕ್ಕೆ ಎಷ್ಟು ಜನ ಇದ್ದಾರೆ ಅಂದರೆ, ಈಗ ಮುಸ್ಲಿಮ್ಸ್ ಎಲ್ಲ ಇದ್ರ ಸೈಡು, ಈಗ ಅವ್ರ ಮದುವೆಯಲ್ಲಿ ಯಾವ ರೀತಿ ಮಾಡಿರ್ತಾರೆ ಅದೇ ರೀತಿಯ ಬಿರಿಯಾನಿನೇ ಇರುತ್ತೆ. ರೈಸ್ ಆಗಿರ್ಬೋದು ನೋಡಿ, ರೈಸ್ ಎಲ್ಲ ಯಾವ ರೀತಿ ಇದೆ ಅಂತೇಳಿ ಕೆಟ್ಟು ಉದುರಾಗಿ ಸ್ಮೂತಾಗಿದೆ. ಅದರಲ್ಲೂ ಈ ಪೀಸ್ ಅಂತ ನೋಡಿಲಿ, ಮುಟ್ಟಿದ ತಕ್ಷಣವೇ ಫುಲ್ ಇದಾಗ್ತಾಯಿದೆ. ಹಾಂ, ಬಿಸಿಯಾಗಿ ಈ ಥರ ಬಿರಿಯಾನಿ ತಿಂತಾಯಿದ್ರೆ ಆ ಸುಖಾನೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇವ್ರದ್ದು ಅದು ಮಸಾಲೆ ಇರುತ್ತಲ್ಲ ನೋಡಿ, ಇಲ್ಲಿ ಮಸಾಲೆ, ಈ ಮಸಾಲೆನ ಈ ರೈಸ್ಗೆ ಹಾಕ್ಕೊಂಡು ತಿಂತಾಯಿದ್ರೆ ಪಾವ್ ಅನ್ನುತ್ತೆ. ಇನ್ನೊಂದು ಹೇಳೋದು ಮರ್ತೆ, ಏನಪ್ಪ ಅಂದರೆ ನಿಮಗೆ 2 ಬಿರಿಯಾನಿ ತೊಗೊಂಡ್ರೆ 1 ಬಿರಿಯಾನಿ ಫ್ರೀಯಾಗಿ ಕೊಡ್ತಾಯಿದ್ದಾರೆ. ಇಲ್ಲಿ ಅಂದರೆ ನ್ಯಾಷನಲ್ ಕಾಲೇಜ್ ಹತ್ರ ಇರೋದು. ಮಿಸ್ ಮಾಡಬೇಡಿ, ಬನ್ನಿ. ಟೇಸ್ಟು ಕೂಡ ಅದೇ ರೀತಿ ಇದೆ. ಚಿಕನ್ನು ಇವ್ರ ಹತ್ರ ಚಿಕನ್ ಬಿರಿಯಾನಿ ಸಿಗುತ್ತೆ, ಅದೇ ರೀತಿ ಕಬಾಬ್ ಸಿಗುತ್ತೆ. ಹಾಂ, ಹಾಗೆ ಸದ್ಯಕ್ಕೆ ಇಷ್ಟು ಮಾಡ್ತಾರೆ. ರೀಸೆಂಟಾಗಿ ಓಪನ್ ಆಗಿದೆ, ತುಂಬ ದಿನೇನು ಆಗಿಲ್ಲ ಓಪನ್ ಆಗಿ. ಬಟ್ ಇಷ್ಟು 1 ವಾರ ಅಥವಾ 15 ಡೇಸ್ ಆಗಿರ್ಬೋದು, ಅಷ್ಟೊಳಗಡೆ ಆಗಿದೆ. ಇಷ್ಟೆಲ್ಲ ಜನನ ಸಂಪಾದನೆ ಮಾಡಿದ್ದಾರೆ ಅಂದರೆ ಗ್ರೇಟ್ ಅಂತಲೇ ಹೇಳ್ಬೋದು.
ಅದು ಅಲ್ಲದೆ ಈ ಏರಿಯಾ ಬಂದ್ಬಿಟ್ಟು ಕ್ರೌಡೆಡ್ ಇರುವಂಥ ಏರಿಯಾ ಇದು. ಓಕೆ, ಇಲ್ಲಿ ನೋಡ್ಬೋದು ಅಂದರೆ ಫ್ಯಾಮ್ಲಿ ಆಗಿರ್ಬೋದು, ಬ್ಯಾಚುಲರ್ಸ್ ಆಗಿರ್ಬೋದು, ಎರಡು ತೊಗೊಂಡು ಒಂದು ಬಿರಿಯಾನಿ ಫ್ರೀ ಆಗಿರೋದ್ರಿಂದ ಇಬ್ಬರು ಬಂದರೆ 3 ಜನ ಆರಾಮಾಗಿ ತಿನ್ಕೊಂಡು ಹೋಗೋದು. ಯಾರಿಗಾದ್ರೂ ಪಾರ್ಟಿ ಕೊಡ್ಸಂಗಿದ್ರೆ ಇದು ಈ ಜಾಗಕ್ಕೆ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ನಾನು ಕೂಡ ತೊಗೊಂಡೆ, ತುಂಬಾ ಚೆನ್ನಾಗಿದೆ. ತುಂಬ ರಿವ್ಯೂಗಳನ್ನ ಕೊಡ್ತಾಯಿದ್ದಾರೆ, ಅದೇ ರೀತಿ ಇದೆ ಅಂತ ಹೇಳ್ತಾಯಿದ್ದಾರೆ. ಬನ್ನಿ ನೀವು ಕೂಡ ಟೇಸ್ಟ್ ನೋಡಿ, ಮಿಸ್ ಮಾಡಬೇಡಿ. ಶಾದಿಕಿ ಬಿರಿಯಾನಿ, ಓಪರ್ ಊಟ, ಅದೇ ರೀತಿ ನಿಮಗೆ ಕರ್ನಾಟಕ ದಮ್ ಬಿರಿಯಾನಿ ಅಂತ ಹೇಳ್ಬಿಟ್ಟು ಇದೆ. ಓಕೆ, ನ್ಯಾಷನಲ್ ಕಾಲೇಜ್ ಪಕ್ಕನೇ, 100 ಮೀಟ್ರ್ ಇಲ್ಲ, ಒಂದು 30 to 50 ಮೀಟ್ರ್ ಇದ್ದರೆ ಅಷ್ಟೇ. ಓಕೆ, ಬನ್ನಿ.